ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ವಾಮನ ದೇವನಿಂದ ಬಲಿಮಹಾರಾಜನಲ್ಲಿ ದಾನಯಾಚನೆ ಎಂಬ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಬಲಿಮಹಾರಾಜನಲ್ಲಿ ದಾನವನ್ನು ಯಾಚಿಸಲು ಬಂದಂತಹ ವಾಮನ ದೇವನು ಬಲಿಯ ತಾತಂದಿರಾದಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಕುರಿತಾಗಿ ಉತ್ತಮವಾದಂತಹ ಮಾತುಗಳನ್ನು ಆಡುತ್ತಾನೆ. ಹಿರಣ್ಯಾಕ್ಷನ ವಧೆಯ ವಾರ್ತೆಯನ್ನು ಕೇಳಿದಂತಹ ಹಿರಣ್ಯಕಶಿಪುವು ಅತ್ಯಂತ ಕ್ರುದ್ಧನಾಗುತ್ತಾನೆ. ತನ್ನ ಸೋದರನ ಹಂತಕನಾದಂತಹ ಶ್ರೀವಿಷ್ಣುವನ್ನು ಕೊಲ್ಲಲು ವಿಷ್ಣುವಿನ ನಿವಾಸಕ್ಕೆ ಹೋಗುತ್ತಾನೆ. ಹಿರಣ್ಯಕಶಿಪುವು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಕಂಡಂತಹ ವಿಷ್ಣುವು ಹಿರಣ್ಯಕಶಿಪುವಿನ ಹೃದಯವನ್ನು ಪ್ರವೇಶಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಎಲ್ಲರ ಹೃದಯದಲ್ಲೂ ಮೊದಲೇ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆದ್ದರಿಂದ ತಾರ್ಕಿಕ ದೃಷ್ಟಿಯಿಂದ ನೋಡಿದರೆ ಶ್ರೀ ವಿಷ್ಣುವಿಗೆ ಹಿರಣ್ಯಕಶಿಪುವಿನ ಪ್ರವೇಶವು ಸ್ವಲ್ಪವೂ ಕಷ್ಟಕರವಾಗಿರಲಿಲ್ಲ. ವಿಷ್ಣುವಿನ ನಿವಾಸವು ಬರಿದಾಗಿರುವುದನ್ನು ಕಂಡು ಹಿರಣ್ಯಕಶಿಪುವು ವಿಷ್ಣುವನ್ನು ಎಲ್ಲ ಕಡೆಗಳಲ್ಲಿ ಹುಡುಕತೊಡಗಿದನು. ಅವನನ್ನು ಕಾಣದೆ ಕುಪಿತನಾಗಿ ಜೋರಾಗಿ ಕೂಗಿದನು. ಭೂಮಂಡಲ, ಊರ್ಧ್ವಲೋಕಗಳು, ಸಕಲ ದಿಕ್ಕುಗಳು ಹಾಗೂ ಗುಹೆಗಳು ಮತ್ತು ಸಮುದ್ರಗಳೂ ಸೇರಿದಂತೆ ಇಡೀ ಬ್ರಹ್ಮಾಂಡವನ್ನು ಶೋಧಿಸಿದನು. ಆದರೆ ಮಹಾವೀರನಾದ ಹಿರಣ್ಯಕಶಿಪುವಿಗೆ ವಿಷ್ಣುವು ಎಲ್ಲಿಯೂ ಕಾಣಲಿಲ್ಲ. ಅವನನ್ನು ಕಾಣಲಾಗದೆ ಹಿರಣ್ಯಕಶಿಪುವು ಹೇಳಿದನು, ನಾನು ಇಡೀ ಬ್ರಹ್ಮಾಂಡವನ್ನು ಶೋಧಿಸಿದೆ, ಆದರೆ ನನ್ನ ಸೋದರನನ್ನು ಕೊಂದ ವಿಷ್ಣುವನ್ನು ಶೋಧಿಸಲಾಗಲಿಲ್ಲ. ಆದ್ದರಿಂದ ಓರ್ವನು ಎಲ್ಲಿಂದ ಹಿಂದಿರುಗುವುದಿಲ್ಲವೋ ಆ ಸ್ಥಳಕ್ಕೆ ಅವನು ಖಂಡಿತವಾಗಿಯೂ ಹೋಗಿರಬೇಕು. ಎಂದರೆ ಅವನು ಮರಣ ಹೊಂದಿರಬೇಕು. ಮರಣದೊಂದಿಗೆ ಎಲ್ಲವೂ ಕೊನೆಗೊಳ್ಳುತ್ತದೆ ಎಂಬ ಸಿದ್ಧಾಂತವನ್ನು ಸಾಮಾನ್ಯವಾಗಿ ನಾಸ್ತಿಕರು ಒಪ್ಪಿಕೊಳ್ಳುತ್ತಾರೆ. ಹಿರಣ್ಯಕಶಿಪುವು ನಾಸ್ತಿಕನಾದ್ದರಿಂದ ಈ ರೀತಿ ವಿಚಾರ ಮಾಡಿದನು. ವಿಷ್ಣುವು ಅವನಿಗೆ ಕಾಣಿಸದೇ ಇದ್ದದ್ದರಿಂದ ಭಗವಂತನು ಮೃತ ಹೊಂದಿರುವನೆಂದು ಅವನು ಭಾವಿಸಿದನು. ಆದರೆ ದೇವರು ಎಂದೂ ಮೃತ್ಯುವನ್ನು ಹೊಂದುವುದಿಲ್ಲ. ಭಗವಂತನ ಅಂಶವಾದ ಜೀವಿಯು ಕೂಡ ಮರಣಶೀಲನಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಆತ್ಮನಿಗೆ ಎಂದೂ ಜನನವಾಗಲಿ ಮರಣವಾಗಲಿ ಇಲ್ಲ. ಇದು ಭಗವದ್ಗೀತೆಯ ಮಾತು. ಸಾಮಾನ್ಯ ಜೀವಿಯೂ ಸಹ ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಎಂದಿಗೂ ಸಾಯುವುದಿಲ್ಲ. ಹೀಗಿರುವಾಗ ಸಕಲ ಜೀವಿಗಳಿಗೆ ಪ್ರಮುಖನಾದ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಹೇಳುವುದೇನಿದೆ? ಅವನು ಖಂಡಿತವಾಗಿಯೂ ಎಂದೂ ಹುಟ್ಟುವುದಿಲ್ಲ ಅಥವಾ ಎಂದೂ ಸಾಯುವುದಿಲ್ಲ. ಅಜೋಪಿಸನ್ ಅವ್ಯಯಾತ್ಮ. ಭಗವಂತ ಮತ್ತು ಜೀವಿಗಳಿಬ್ಬರೂ ಅಜಾತರಾಗಿ ಅವ್ಯಯ ಪುರುಷರಾಗಿರುತ್ತಾರೆ. ಆದ್ದರಿಂದ ವಿಷ್ಣುವು ಮೃತನಾಗಿದ್ದಾನೆ ಎಂಬ ಹಿರಣ್ಯಕಶಿಪುವಿನ ನಿರ್ಣಯವು ಸುಳ್ಳು. ಯಥೋ ನಾವರ್ತತೆ ಪುಮಾನ್ ಪದಗಳಿಂದ ಸೂಚಿತವಾಗುವಂತೆ ಆಧ್ಯಾತ್ಮ ಲೋಕವೆಂಬುದು ಖಂಡಿತವಾಗಿಯೂ ಇದೆ ಮತ್ತು ಜೀವಿಯು ಅಲ್ಲಿಗೆ ಹೋದ ಮೇಲೆ ಅವನು ಎಂದೂ ಈ ಭೌತಿಕ ಜಗತ್ತಿಗೆ ಮರಳುವುದಿಲ್ಲ. ಇದೂ ಕೂಡ ಭಗವದ್ಗೀತೆಯಲ್ಲಿ ದೃಢಪಟ್ಟಿದೆ. ತ್ಯಕ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ಭೌತಿಕವಾಗಿ ಹೇಳುವುದಾದರೆ ಪ್ರತಿಯೊಬ್ಬ ಜೀವಿಯು ಮೃತ್ಯುವನ್ನು ಹೊಂದುತ್ತಾನೆ. ಮರಣವು ಅನಿವಾರ್ಯ. ಆದರೆ ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ಮರಣಾನಂತರ ಈ ಭೌತಿಕ ಜಗತ್ತಿಗೆ ಹಿಂದಿರುಗುತ್ತಾರೆ. ಆದರೆ ಭಕ್ತರು ಹಿಂದಿರುಗುವುದಿಲ್ಲ. ಭಕ್ತನು ಪರಿಪೂರ್ಣನಾಗಿರದೇ ಇದ್ದರೆ ಅವನು ಭೌತಿಕ ಜಗತ್ತಿನಲ್ಲಿ ಮತ್ತೆ ಜನ್ಮವೆತ್ತುತ್ತಾನೆ ಎಂಬುದು ಸತ್ಯ. ಆದರೆ ಅತ್ಯುನ್ನತ ಸ್ಥಾನದಲ್ಲಿ, ಸಿರಿವಂತ ಕುಟುಂಬದಲ್ಲಿ ಅಥವಾ ಶುದ್ಧ ಬ್ರಾಹ್ಮಣ ಕುಟುಂಬದಲ್ಲಿ, ಶುಚಿನಾಂ ಶ್ರೀಮತಾಂ ಗೇಹೆ, ಆಧ್ಯಾತ್ಮ ಪ್ರಜ್ಞೆಯಲ್ಲಿ ತನ್ನ ಬೆಳವಣಿಗೆಯನ್ನು ಮುಗಿಸಿಕೊಳ್ಳಲು ಜನ್ಮವೆತ್ತುತ್ತಾನೆ. ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಪೂರ್ಣಗೊಳಿಸಿಕೊಂಡವರು ಮತ್ತು ಐಹಿಕ ಕಾಮನೆಗಳಿಂದ ಬಿಡುಗಡೆ ಹೊಂದಿದವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಈ ಅಂಶವನ್ನೇ ಇಲ್ಲಿ ಯಥೋ ಯಥೋ ನಾವರ್ತತೆ ಪುಮಾನ್ ಎಂದು ಹೇಳಲಾಗಿದೆ. ಭಗವದ್ಧಾಮಕ್ಕೆ ಹಿಂದಿರುಗಿದ ಯಾವ ವ್ಯಕ್ತಿಯೇ ಆಗಲಿ ಈ ಭೌತಿಕ ಜಗತ್ತಿಗೆ ಮರಳುವುದಿಲ್ಲ. ವಿಷ್ಣುವಿನ ಮೇಲೆ ಹಿರಣ್ಯಕಶಿಪುವಿಗಿದ್ದ ಕೋಪವು ಅವನು ಮರಣ ಹೊಂದುವವರೆಗೂ ಮುಂದುವರಿಯಿತು. ದೇಹಾತ್ಮಭಾವವಿರುವ ಇತರ ಜನರು ಕೇವಲ ಅಹಂಕಾರದಿಂದ ಮತ್ತು ಅಜ್ಞಾನದ ಪ್ರಭಾವದಿಂದ ಕೋಪವನ್ನು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಬದ್ಧಾತ್ಮನು ಕೋಪವನ್ನು ಪಡೆದಿದ್ದರೂ ಅವನ ಕೋಪವು ಶಾಶ್ವತವಲ್ಲ, ಅದು ತಾತ್ಕಾಲಿಕ. ಆದರೆ ಹಿರಣ್ಯಕಶಿಪು ವಿಷ್ಣುವಿನ ಮೇಲೆ ತನ್ನ ಕೋಪವನ್ನು ಹಾಗೂ ಶತ್ರುತ್ವವನ್ನು ಮರಣ ಪರ್ಯಂತ ಮುಂದುವರಿಸಿಕೊಂಡೇ ಬಂದನು. ಸೋದರ ಹಿರಣ್ಯಾಕ್ಷನನ್ನು ಕೊಂದದ್ದಕ್ಕಾಗಿ ವಿಷ್ಣುವಿನ ಮೇಲಿನ ಸೇಡಿನ ಮನೋಭಾವವು ಎಂದೂ ಮರೆಯಾಗಲಿಲ್ಲ. ದೇಹಾತ್ಮಭಾವವಿರುವ ಇತರರು ತಮ್ಮ ವೈರಿಗಳ ಮೇಲೆ ಕೋಪವನ್ನು ತೋರುತ್ತಾರೆಯೇ ಹೊರತು ವಿಷ್ಣುವಿನ ಮೇಲೆ ತೋರುವುದಿಲ್ಲ. ಆದರೆ ಹಿರಣ್ಯಕಶಿಪು ಕೊನೆಯವರೆಗೂ ಕ್ರುದ್ಧನಾಗಿದ್ದನು. ಅವನು ಅಹಂಕಾರದಿಂದ ಅಲ್ಲದೆ ವಿಷ್ಣುವಿನ ಮೇಲಿನ ಸತತ ವೈರದಿಂದಾಗಿ ಕ್ರುದ್ಧನಾಗಿದ್ದನು.
ಪ್ರಹ್ಲಾದ ಮಹಾರಾಜನ ಪುತ್ರನಾದ ನಿನ್ನ ತಂದೆ ವಿರೋಚನನು ಬ್ರಾಹ್ಮಣರಲ್ಲಿ ಅತಿ ವಾತ್ಸಲ್ಯವುಳ್ಳವನಾಗಿದ್ದನು. ತನ್ನ ಬಳಿಗೆ ಬ್ರಾಹ್ಮಣ ವೇಷಧಾರಿಗಳಾಗಿ ದೇವತೆಗಳು ಯಾಚಿಸಲು ಬಂದಿರುವರೆಂಬುದನ್ನು ತಿಳಿದಿದ್ದರೂ ಅವನು ಅವರ ಕೋರಿಕೆಯ ಮೇರೆಗೆ ತನ್ನ ಆಯುಷ್ಯವನ್ನು ಅವರಿಗೆ ದಾನ ಮಾಡಿದನು. ಬಲಿಯ ತಂದೆ ವಿರೋಚನ ಮಹಾರಾಜನು ಬ್ರಾಹ್ಮಣ ಸಮಾಜದಿಂದ ಅದೆಷ್ಟು ಪ್ರೀತನಾಗಿದ್ದನೆಂದರೆ ತನ್ನ ಬಳಿಗೆ ದಾನವನ್ನು ಕೇಳಲು ಬಂದವರು ಬ್ರಾಹ್ಮಣ ವೇಷಧಾರಿಗಳಾದ ದೇವತೆಗಳೆಂಬುದನ್ನು ತಿಳಿದಿದ್ದರೂ ಅವನು ಅದನ್ನು ಕೊಡಲೊಪ್ಪಿದನು. ಗೃಹಸ್ಥ ಬ್ರಾಹ್ಮಣರಾದ ದೊಡ್ಡ ವ್ಯಕ್ತಿಗಳಿಂದಲೂ ನಿನ್ನ ಪೂರ್ವಜರಿಂದಲೂ ಮತ್ತು ತಮ್ಮ ಉತ್ಕೃಷ್ಟ ಕಾರ್ಯಗಳಿಂದ ಬಹುಖ್ಯಾತರಾದ ಮಹಾವೀರರಿಂದಲೂ ಅನುಸರಿಸಲಾದ ತತ್ವಗಳನ್ನು ನೀನೂ ಅನುಸರಿಸಿರುವೆ. ದೈತ್ಯರಾಜನೇ, ಅಂತಹ ಉತ್ತಮವಾದ ಕುಟುಂಬದಿಂದ ಬಂದ ಮತ್ತು ಉದಾರವಾಗಿ ದಾನವನ್ನು ನೀಡಲು ಶಕ್ತನಾದ ನಿನ್ನಿಂದ ನಾನು ನನ್ನ ಪಾದದಳತೆಯ 3 ಹೆಜ್ಜೆ ಭೂಮಿಯನ್ನು ಮಾತ್ರ ಕೇಳುತ್ತೇನೆ. ವಾಮನದೇವನು ತನ್ನ ಪಾದದಳತೆಯಷ್ಟು 3 ಹೆಜ್ಜೆ ಭೂಮಿಯನ್ನು ಬಯಸಿದನು. ಅವನು ಅಗತ್ಯಕ್ಕಿಂತ ಹೆಚ್ಚಿನದ್ದನ್ನು ಬಯಸಲಿಲ್ಲ. ಅವನು ಸಾಮಾನ್ಯ ಮಾನವ ಮಗುವಿನಂತೆ ತೋರಿದನಾದರೂ ವಾಸ್ತವಿಕವಾಗಿ ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳನ್ನು ಒಳಗೊಂಡ ಭೂಮಿಯನ್ನು ಬಯಸಿದ್ದನು. ಇದು ಕೇವಲ ದೇವೋತ್ತಮ ಪರಮಪುರುಷನ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕಾಗಿ. ವಾಮನದೇವನು ತನ್ನ ಮಾತುಗಳನ್ನು ಮುಂದುವರಿಸಿದನು. ರಾಜನೇ, ಜಗದೀಶ್ವರನೇ, ನೀನು ಬಹು ಉದಾರಿಯಾಗಿದ್ದು ನಾನು ಕೇಳಿದಷ್ಟು ಭೂಮಿಯನ್ನು ನನಗೆ ನೀಡಲು ಶಕ್ತನಾಗಿರುವೆ. ಆದರೂ ವಿದ್ವಾಂಸ ಬ್ರಾಹ್ಮಣನು ತನಗೆ ಅಗತ್ಯವಿದ್ದಷ್ಟು ದಾನವನ್ನು ಇತರರಿಂದ ಪಡೆದುದಾದರೆ ಅವನಿಗೆ ಪಾಪವಂಟುವುದಿಲ್ಲ. ಬ್ರಾಹ್ಮಣನು ಅಥವಾ ಸನ್ಯಾಸಿಯಾದವನು ಇತರರಿಂದ ದಾನವನ್ನು ಪಡೆಯಲು ಅಧಿಕಾರವುಳ್ಳವನು. ಆದರೆ ಅವನು ಅವಶ್ಯಕತೆಗಿಂತ ಹೆಚ್ಚು ಪಡೆದಲ್ಲಿ ದಂಡಾರ್ಹನು. ಯಾರೂ ಸಹ ಪರಮಪ್ರಭುವಿನ ಸೊತ್ತನ್ನು ಅವಶ್ಯಕತೆಗಿಂತ ಹೆಚ್ಚಾಗಿ ಉಪಯೋಗಿಸಲಾಗದು. ಬಲಿಮಹಾರಾಜನು ಬೇಕಾದುದಕ್ಕಿಂತ ಹೆಚ್ಚಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆಂದು ವಾಮನದೇವನು ಈ ಮೂಲಕ ಪರೋಕ್ಷವಾಗಿ ಸೂಚಿಸುತ್ತಿದ್ದಾನೆ. ಭೌತಿಕ ಜಗತ್ತಿನಲ್ಲಿ ಎಲ್ಲ ದುಃಖಗಳು ದುಂದುಗಾರಿಕೆಯ ನಿಮಿತ್ತವಾದವು. ವ್ಯಕ್ತಿಯು ಅತಿಯಾಗಿ ಹಣವನ್ನು ಸಂಪಾದಿಸುತ್ತಾನೆ ಮತ್ತು ಅತಿಯಾಗಿಯೇ ದುಂದುವೆಚ್ಚ ಮಾಡುತ್ತಾನೆ. ಹೀಗೆ ಮಾಡುವುದು ಪಾಪಕರ. ಸಕಲ ಸೊತ್ತು ದೇವೋತ್ತಮ ಪರಮಪುರುಷನಿಗೆ ಸೇರಿರುವುದು ಮತ್ತು ಪರಮಪ್ರಭುವಿನ ಮಕ್ಕಳಾಗಿರುತ್ತಾ ಎಲ್ಲ ಜೀವಿಗಳು ಪರಮಪಿತನ ಸೊತ್ತನ್ನು ಉಪಯೋಗಿಸುವ ಹಕ್ಕನ್ನು ಪಡೆದಿದ್ದಾರೆ. ಆದರೆ ಅಗತ್ಯಕ್ಕಿಂತ ಮೀರಿ ತೆಗೆದುಕೊಳ್ಳಕೂಡದು. ವಾಮನದೇವನು ಆದರ್ಶ ಯಾಚಕನಾಗಿದ್ದನು, ಏಕೆಂದರೆ ಅವನು 3 ಪಾದದಷ್ಟು ಭೂಮಿಯನ್ನು ಮಾತ್ರ ಕೇಳಿದನು. ಆದರೆ ಅವನ ಮತ್ತು ಮಾನವನ ಪಾದಗಳಿಗೂ ವ್ಯತ್ಯಾಸವಿದೆ. ದೇವೋತ್ತಮ ಪರಮಪುರುಷನು ತನ್ನ ಅಚಿಂತ್ಯ ಶಕ್ತಿಯಿಂದ ಅಪರಿಮಿತ ಪಾದದಳತೆಯಿಂದ ಊರ್ಧ್ವ, ಮಧ್ಯ ಮತ್ತು ಅಧೋಲೋಕಗಳನ್ನು ಸೇರಿದಂತೆ ಸಮಗ್ರ ಬ್ರಹ್ಮಾಂಡವನ್ನು ಆವರಿಸಿದನು. ಬಲಿಮಹಾರಾಜನು ಹೇಳಿದನು, ಬ್ರಾಹ್ಮಣ ಪುತ್ರನೇ, ನಿನ್ನ ಉಪದೇಶಗಳು ವಿದ್ವಾಂಸರ ಹಾಗೂ ವೃದ್ಧರ ಮಾತುಗಳಂತಿವೆ. ಆದರೂ ನೀನಿನ್ನೂ ಹುಡುಗ, ನಿನಗೆ ಬುದ್ಧಿ ಸಾಲದು. ಸ್ವಹಿತದ ಬಗ್ಗೆಯೂ ನಿನಗೆ ಅಷ್ಟು ವಿವೇಕವಿಲ್ಲ. ದೇವೋತ್ತಮ ಪರಮಪುರುಷನು ಸ್ವಯಂಪೂರ್ಣನಾಗಿದ್ದು ವಾಸ್ತವಿಕವಾಗಿ ತನಗಾಗಿ ಏನೂ ಕೇಳಬೇಕಾಗಿಲ್ಲ. ಆದ್ದರಿಂದ ವಾಮನದೇವನು ಸ್ವಾರ್ಥಕ್ಕಾಗಿ ಬಲಿಮಹಾರಾಜನ ಬಳಿಗೆ ಹೋಗಿರಲಿಲ್ಲ. ಭಗವದ್ಗೀತೆಯಲ್ಲಿಯೇ ಹೇಳಿರುವಂತೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಭಗವಂತನು ಭೌತಿಕ ಮತ್ತು ಆಧ್ಯಾತ್ಮಿಕ ಉಭಯ ಜಗತ್ತುಗಳಲ್ಲಿಯ ಎಲ್ಲಾ ಲೋಕಗಳಿಗೆ ಸ್ವಾಮಿಯಾಗಿದ್ದಾನೆ. ಅವನಿಗೆ ಭೂಮಿಯ ಅಗತ್ಯವಾದರೂ ಏನು? ವಾಮನದೇವನು ಸ್ವಾರ್ಥದ ಬಗ್ಗೆ ಸ್ವಲ್ಪವೂ ವಿವೇಕಯುಕ್ತನಾಗಿರಲಿಲ್ಲ ಎಂದು ಬಲಿಮಹಾರಾಜನು ಹೇಳಿದುದು ಸರಿಯಾಗಿಯೇ ಇದೆ. ವಾಮನದೇವನು ತನ್ನ ಹಿತಕ್ಕಾಗಿ ಅಲ್ಲದೆ ಭಕ್ತರ ಹಿತಕ್ಕಾಗಿ ಬಲಿಯ ಬಳಿಗೆ ಹೋಗಿದ್ದನು. ಭಕ್ತರು ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಲು ತಮ್ಮ ಸಕಲ ಸ್ವಾರ್ಥವನ್ನು ತ್ಯಾಗ ಮಾಡುತ್ತಾರೆ ಮತ್ತು ಅದೇ ರೀತಿ ಪರಮಪ್ರಭುವು ಸ್ವಾರ್ಥವೇನೂ ಇಲ್ಲದೇ ಇದ್ದರೂ ತನ್ನ ಭಕ್ತರ ಹಿತಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲನು. ಸ್ವಯಂಪೂರ್ಣನಾದವನಿಗೆ ಸ್ವಾರ್ಥವಿರುವುದಿಲ್ಲವಷ್ಟೇ. ಬಲಿಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ನಾನು 3 ಲೋಕಗಳಿಗೆ ಒಡೆಯನಾಗಿದ್ದು ನಿನಗೆ ಇಡೀ ಒಂದು ದ್ವೀಪವನ್ನೇ ಕೊಡಬಲ್ಲೆ. ನೀನು ನನ್ನಿಂದ ಏನನ್ನೋ ತೆಗೆದುಕೊಳ್ಳಲು ಬಂದಿರುವೆ ಮತ್ತು ನಿನ್ನ ಮಧುರ ವಚನಗಳಿಂದ ನನ್ನನ್ನು ಸಂತೋಷಪಡಿಸಿರುವೆ. ಆದರೆ ನೀನು 3 ಹೆಜ್ಜೆ ಭೂಮಿಯನ್ನು ಮಾತ್ರ ಕೇಳುತ್ತಿರುವೆ. ಆದ್ದರಿಂದ ನೀನು ಅಷ್ಟು ಬುದ್ಧಿವಂತನಲ್ಲ. ವೈದಿಕ ಜ್ಞಾನದ ಪ್ರಕಾರ ಇಡೀ ವಿಶ್ವವು ಅಂತರಿಕ್ಷ ಸಮುದ್ರದಂತೆ. ಆ ಸಮುದ್ರದಲ್ಲಿ ಅಸಂಖ್ಯ ಗ್ರಹಗಳಿವೆ ಮತ್ತು ಪ್ರತಿಯೊಂದು ಗ್ರಹವು ದ್ವೀಪವೆಂದು ಕರೆಯಲ್ಪಟ್ಟಿದೆ. ವಾಮನದೇವನು ಬಲಿಯ ಬಳಿಗೆ ಹೋದಾಗ ಅವನು ವಾಸ್ತವಿಕವಾಗಿ ಅಂತರಿಕ್ಷದಲ್ಲಿಯ ಎಲ್ಲ ದ್ವೀಪಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದನು. ಬಲಿಮಹಾರಾಜನು ವಾಮನದೇವನ ಲಕ್ಷಣಗಳನ್ನು ಕಂಡು ಸುಪ್ರೀತನಾಗಿದ್ದನು ಮತ್ತು ಅವನು ಕೇಳಿದಷ್ಟು ಭೂಮಿಯನ್ನು ಕೊಡಲು ತಯಾರಿದ್ದನು.
ಆದರೆ ವಾಮನದೇವನು 3 ಹೆಜ್ಜೆ ಭೂಮಿಯನ್ನು ಮಾತ್ರ ಕೇಳಿದ್ದರಿಂದ ಅವನು ಅಷ್ಟೊಂದು ಬುದ್ಧಿವಂತನಲ್ಲವೆಂದು ಬಲಿಮಹಾರಾಜನು ಭಾವಿಸಿದನು. ಬಲಿಮಹಾರಾಜನ ಮಾತುಗಳ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.